ನಿನ್ನೆ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದ್ದಾರೆ SIT ಅಧಿಕಾರಿಗಳು. ನಾವು ಅವರನ್ನ ಅರೆಸ್ಟ್ ಮಾಡೋದಿಲ್ಲ ಅಂತ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಧರ್ಮಸ್ಥಳಕ್ಕೆ ಕೊಂದವರು ಯಾರು ಅನ್ನುವಂಥ ಟೀಮ್ ಕೂಡ ಭೇಟಿ ನೀಡಿದೆ, ಅದು ಕೂಡ ಸೌಜನ್ಯಲ ಮನೆಗೆ. ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, ಕೊಂದವರು ಯಾರು ಅನ್ನುವಂತಹ ಆಂದೋಲನವನ್ನು ಕೂಡ ನಡೆಸಿತ್ತು ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ. ನಂತರ CM ಸಿದ್ದರಾಮಯ್ಯರವರನ್ನು ಕೂಡ ಹೋಗಿ ಭೇಟಿ ಮಾಡಿದ್ರು, ಕೊಂದವರು ಯಾರು ಧರ್ಮಸ್ಥಳದಲ್ಲಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ನಂತರ ಮಹಿಳಾ ಆಯೋಗದ ಅಧ್ಯಕ್ಷರಿಗೂ ಕೂಡ ಭೇಟಿ ಮಾಡಿ ಬರೀ 39/2025 ಚಿನ್ನಯ್ಯ ಹೂತು ಹಾಕಿರುವಂತಹ ಪ್ರಕರಣ ಅಲ್ಲ, ಬೇರೆ 20 ವರ್ಷಗಳಿಂದ ಏನೆಲ್ಲ ನಡೆಯುತ್ತಾ ಇತ್ತು ಅದರ ತನಿಖೆ ಆಗಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡಿದ್ರು. ನಂತರ ಮಹಿಳಾ ಆಯೋಗದ ಅಧ್ಯಕ್ಷೆಯವರು 31ಗೆ ಕಂಪ್ಲೀಟ್ ಆಗಿ ವರದಿಯನ್ನು ಕೂಡ ಕೇಳ್ತಾರೆ. ಸೊ ಇವತ್ತು ಈ ಕೊಂದವರು ಯಾರು ಅನ್ನುವಂತಹ ಟೀಮ್ ಸೌಜನ್ಯಲ ಮನೆಗೆ ಭೇಟಿ ಕೊಟ್ಟಿದೆ. ಅವರನ್ನೇ ನಾನು ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ರಿ, ಸೌಜನ್ಯಲ ಮನೆಗೆ ಮೊದಲಾಗಿ ಭೇಟಿ ಕೊಟ್ರಿ, ಯಾತಕ್ಕೋಸ್ಕರ ಅಂತ? ಈಗ ನಾವು ಸಹಿ ಸಂಗ್ರಹ ರಾಜ್ಯಾದ್ಯಂತ ಸಹಿ ಸಂಗ್ರಹ ಚಳುವಳಿ ಮಾಡ್ತಾ ಇದ್ದೀವಿ. ಏಕೆಂದರೆ ಇನ್ನೂ ಕೂಡ ಈ ಸರ್ಕಾರ ಯಾಕೋ ಮಹಿಳೆಯರ ನೋವಿಗೆ ಸ್ಪಂದಿಸ್ತಿರೋ ಹಾಗೆ ಕಾಣ್ತಾ ಇಲ್ಲ. ಹಾಗಾಗಿ ನಾವು ಮುಂದೆ ಏನು ಮಾಡಬಹುದು, ಈ ಒಂದು ಪ್ರದೇಶದಲ್ಲಿ ಒಂದು ಚಳುವಳಿಯಾಗಿ ನಮ್ಮ ಆಂದೋಲನವನ್ನು ಹೇಗೆ ಮುಂದುವರಿಸ್ಬೋದು ಅಂತ ಒಂದು ಮಾತಾಡಿ, ನಮ್ಮ ಸಮಾವೇಶಕ್ಕೆ ಬಂದಿರಲಿಲ್ವಲ್ಲ, ಸೊ ಅದಕ್ಕೆ ನಾವೇ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ಯಾತಕ್ಕೋಸ್ಕರ ಆ ಚಳವಳಿ ಅಂತ? ಈಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ, ಬಹುಶಃ ಇಡೀ ದೇಶಕ್ಕೆ ಗೊತ್ತಿರೋ ಹಾಗೆ, ಧರ್ಮಸ್ಥಳದಲ್ಲಿ ಮತ್ತು ಅದರ ಸುತ್ತಮುತ್ತ ಸಾಕಷ್ಟು ಹೆಣ್ಣು ಮಕ್ಕಳು ಮತ್ತು ಇವನ್ ಗಂಡಸರು ಸೇರಿ ಅಸಹಜ ಸಾವುಗಳು, ನಾಪತ್ತೆ ಪ್ರಕರಣಗಳು ಮತ್ತು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳು, ಕೊಲೆಗಳು ಇವೆಲ್ಲ ನಡೆದಿರೋದಂತೂ ಸತ್ಯ. ಸೊ ಹೀಗಾಗಿ ಅದರದ್ದು ತನಿಖೆಗಾಗಿ ಸರ್ಕಾರ ಒಂದು SIT ರಚನೆ ಮಾಡಿದೆ. ಆದರೆ ಆ SIT ಏನು ರಚನೆ ಮಾಡ್ತು, ಆ SIT ಅದರ ಟರ್ಮ್ಸ್ ಆಫ್ ರೆಫರೆನ್ಸ್ ಪ್ರಕಾರ ಅಥವಾ ಅದರ ಮ್ಯಾಂಡೇಟ್ ಪ್ರಕಾರ ಅದು ಕೆಲಸ ಮಾಡ್ತಾ ಇರಲಿಲ್ಲ ಇಷ್ಟು ದಿನನೂ. ಆದರೆ ಇವಾಗ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷರು ಅಕ್ಟೋಬರ್ 31ಕ್ಕೆ ಒಂದು ಪತ್ರ ಬರೆದ್ರು SITಗೆ. ನೀವು ಹೆಣ್ಮಕ್ಳು ಪ್ರಕರಣಗಳನ್ನ ನೀವು ಸರಿಯಾಗಿ ನೋಡಿಲ್ಲ, ಅದೇನಾದ್ರು ನೋಡಿದ್ರೆ ನನಗೆ ಅದ್ರ ಬಗ್ಗೆ ವರದಿ ಕೊಡಿ, ಇಲ್ಲ ಅಂದರೆ ಅದನ್ನು ನೋಡಿ ತನಿಖೆ ಮಾಡಿ ಅಂತ. ಹಾಗಾಗಿ ಇವಾಗಿಂದ ಸ್ವಲ್ಪ ಅದು ಚುರುಕಾಗಿದೆ ಅಂತ ನಾವು ಅನ್ಕೊಳ್ತಾ ಇದ್ದೀವಿ. SIT ಸ್ವಲ್ಪ ಸ್ಪಂದನೆ ಕೊಡ್ತಾ ಇದ್ರು ಕೂಡ ಸರ್ಕಾರ ಇದ್ರ ಬಗ್ಗೆ ಸ್ಪಂದಿಸ್ತಾ ಇಲ್ಲ ಅನ್ನೋದು ಬಹಳ ನಮಗೆ ಆತಂಕದ ವಿಷಯ ಆಗ್ತಾ ಇದೆ. ಯಾವ ರೀತಿ ಅಂದರೆ, ಇವಾಗ ಯಾರ ಮೇಲೆ ಆರೋಪಗಳಿವೆ, ನಾನು ಅದನ್ನು ಸ್ಪೆಸಿಫಿಕ್ ಆಗಿ ಹೇಳಕ್ಕೆ ಹೋಗೋದಿಲ್ಲ, ಅಂಥವ್ರನ್ನ ವಿಧಾನಸೌಧದ ಒಳಗೆ ಕರ್ಕೊಂಡು ಅಂಥವ್ರ ಜೊತೆ ವೇದಿಕೆಗಳನ್ನ ಹಂಚ್ಕೊಳ್ಳೋ ಅಂತ ಒಬ್ಬರು ಮುಖ್ಯಮಂತ್ರಿ, ಒಬ್ಬ ಜಿಲ್ಲಾ ಉಸ್ತುವಾರಿ ಮಂತ್ರಿ, ಈ ಥರ ಎಲ್ಲ ಇರುವಾಗ, ಹಾಗಾಗಿ ಇಲ್ಲಿ ನಮಗೆ ಸರ್ಕಾರದ ಮೇಲೆ ವಿಶ್ವಾಸ ಕಡಿಮೆ ಆಗ್ತಾ ಇದೆ, ಸರ್ಕಾರದ ನಡೆ ಮೇಲೆ ನಮಗೆ ಅನುಮಾನ ಹುಟ್ಟುತ್ತಾ ಇದೆ. ಹೀಗೆಲ್ಲ ಇರುವಾಗ ಜನರ ಚಳುವಳಿಯನ್ನು ಹೆಚ್ಚು ಮಾಡುವಂಥ ಅವಶ್ಯಕತೆ ಇದೆ. ಮತ್ತು ಮುಖ್ಯಮಂತ್ರಿಗಳು ಕೂಡ ನಾವು ಅವ್ರನ್ನ ಭೇಟಿಯಾದಾಗ SIT ಮುಂದುವರಿಸ್ಬೇಕೋ ಬೇಡವೋ ಅಂತ ಈ ಮಾತುಗಳನ್ನ ಆಡಿದ್ರು. ಹಾಗಾಗಿ ನಾವು ಮುಖ್ಯಮಂತ್ರಿಗಳಿಗೆ ಸ್ಪಷ್ಟವಾಗಿ ಹೇಳಬೇಕಾಗಿದೆ, ಸೌಜನ್ಯ ಇರ್ಬೋದು, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು, ಯಮುನಾ ಇರ್ಬೋದು, ನಾರಾಯಣ ಅವ್ರು ಇರ್ಬೋದು, ಇವರೆಲ್ಲರ ಬಗ್ಗೆ ತನಿಖೆ ಆಗಬೇಕು. ಮತ್ತು ಇದೇ ಥರ ಎಷ್ಟೋ ಸೌಜನ್ಯಗಳು ಇಲ್ಲಿ ಈ ಮಣ್ಣಿನಲ್ಲಿ ಹೂತು ಹೋಗಿದ್ದಾರೆ, ಎಷ್ಟೋ ಜನ ನಾಪತ್ತೆಯಾಗಿದ್ದಾರೆ, ಎಷ್ಟೋ ಜನ ಇಲ್ಲಿ ಬಂದವರು ಕಾಣೆಯಾಗಿದ್ದಾರೆ, ಎಷ್ಟೋ ಜನ ಅತ್ಯಾಚಾರ ಕೊಲೆಗಳಾಗಿದ್ದಾರೆ. ಅಂಥವ್ರದ್ದೆಲ್ಲ ಕೂಡ ಎಷ್ಟೋ UDR ಕೇಸ್ಗಳಿವೆ, ಇಲ್ಲಿ UDR ಫೈಲ್ಸ್ಗಳು ಬೇಕಾದಷ್ಟಿವೆ, ಪೊಲೀಸ್ ಸ್ಟೇಷನ್ಗಳಲ್ಲಿ ಡೆಸ್ಟ್ರಾಯ್ ಆಗಿವೆ, ಆದರೆ ಪಂಚಾಯಿತಿ ಆಫೀಸ್ನಲ್ಲಿ ಅದೆಲ್ಲ ಫೈಲ್ಸ್ ಇವೆ. ಸೊ ಇಂಥದ್ದನ್ನೆಲ್ಲ ನೀವು ಯಾಕೆ ತನಿಖೆ ಮಾಡ್ತಾ ಇಲ್ಲ? ಹಾಗೆ ಉಗ್ರಪ್ಪ ಸಮಿತಿಯಲ್ಲಿ ಅಡಿಷನಲ್ ಪೊಲೀಸೇ ಒಪ್ಕೊಂಡ ಹಾಗೆ ಪ್ರತಿ ವರ್ಷ
ಕನಿಷ್ಠ 100 ಅಸಹಜ ಸಾವುಗಳಾಗ್ತಿವೆ ಅಂತ ಅಡಿಷನಲ್ ಪೊಲೀಸ್ ಒಪ್ಕೊಂಡ ಹಾಗೆ ಅದೊಂದು ಅಧಿಕೃತ ಮಾಹಿತಿ ಇದೆ, ಅಧಿಕೃತ ದಾಖಲೆ ಇದೆ. ನೀವು ಯಾಕೆ ಅದನ್ನ ತನಿಖೆ ಮಾಡ್ತಾ ಇಲ್ಲ? ಅದನ್ನು ಕೂಡ ತನಿಖೆ ಮಾಡಿ ಅಂತ ಹೇಳಿ ನಾವಿವತ್ತು SITನ ಕೇಳಬೇಕಾಗ್ತಿದೆ. ಸರ್ಕಾರದ ಅಧಿಕೃತ ದಾಖಲೆ ಅದು. ನೀವು ಅದನ್ನ ತರಿಸಿ SITನವರು ನೀವು ತನಿಖೆ ಮಾಡಿ, ವಿಚಾರಣೆ ಮಾಡಿ, ಆ ಅಧಿಕಾರಿನ ಕರೆಸಿ, ಅವರು ಏನು ಹೇಳಿದ್ದಾರೆ ಕೇಳಿ, ಯಾಕೆ ಅದನ್ನ ಆ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೇಳಿ, ಅವ್ರಿಗೆ ಆ ಮಾಹಿತಿ ಎಲ್ಲಿಂದ ಸಿಕ್ತು ಕೇಳಿ, ಆಮೇಲೆ ಯಾಕೆ ಅದನ್ನ ಹೇಳಿದ್ರು ಕೇಳಿ. ಇದೆಲ್ಲ ವಿಚಾರಣೆ ಮಾಡಿದ್ರೆ ಸತ್ಯ ಹೊರಗೆ ಬರ್ತದೆ. ಬೇರೆ ಬೇರೆ ಕೇಸ್ಗಳಲ್ಲಿ ಬೇಕಾದಷ್ಟು ಜನರ ಮೇಲೆ ಆರೋಪಗಳಿವೆ. ಅವರನ್ನ ನೀವು ಯಾಕೆ ವಿಚಾರಣೆ ಮಾಡ್ತಾ ಇಲ್ಲ? ನೀವು ಯಾಕೆ ತನಿಖೆನ ಸರಿಯಾದ ಇದರಲ್ಲಿ ಮಾಡ್ತಾ ಇಲ್ಲ? ಮೊನ್ನೆ ಇನ್ನೊಂದು ಹೊಸದಾಗಿ ಬೇರೆ ಬೇರೆ ಕೇಸ್ಗಳು ಬಂದಿದೆ. ಪೊಲೀಸರು ಏನ್ ಮಾಡ್ತಿದ್ದೀರಾ, ಗೃಹ ಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಾ? ಇದನ್ನ ನಾವು ಪ್ರಶ್ನೆ ಮಾಡ್ತಿದೀವಿ. ಅದೇ ತರ ಮುಖ್ಯಮಂತ್ರಿಗಳು ಏನ್ ಮಾಡ್ತಾ ಇದ್ದೀರಾ? ನೀವು ಯಾರನ್ನು ರಕ್ಷಿಸಬೇಡಿ, ನೀವು ಸುಮ್ಮನೆ ಕೂತ್ಕೊಳ್ಳಿ. SIT ತನಿಖೆ ನಿಷ್ಪಕ್ಷಪಾತವಾಗಿ ಆಗ್ಲಿ, ಯಾರು ಕೂಡ ಅದರಲ್ಲಿ ಮೂಗು ತೂರ್ಸಕ್ ಹೋಗ್ಬೇಡಿ, ಅವ್ರ ಕೆಲಸ ಅವರು ನಿಯತ್ತಾಗಿ ಮಾಡಕ್ ಬಿಡಿ. ಇದನ್ನ ನಾವು ಕೇಳ್ತಾ ಇದ್ದೀವಿ. ನಿಷ್ಠೆಯಿಂದ ಅವರು ಮಾಡ್ಲಿ, ಕೆಲಸ ಮಾಡ್ಲಿ. ನೀವು ತನಿಖೆ ಮಾಡಕ್ ಅವ್ರಿಗೆ ಬಿಟ್ಟಿದ್ದೀರಾ, ಅವ್ರು ತನಿಖೆ ಮಾಡ್ಲಿ. ಆ SIT ಒಳಗಡೆ ಆರೋಪಿಗಳನ್ನ ರಕ್ಷಿಸೋರು ಅಥವಾ ದೂರು ಅವ್ರನ್ನ ಬೆದರ್ಸೋ ಅಂತವ್ರು ಇದ್ರೆ ಫಸ್ಟ್ ಅವ್ರನ್ನ ಅಲ್ಲಿಂದ ತೆಗೆದು ಅವ್ರಿಗೆ ಶಿಕ್ಷೆ ಕೊಡಿ. ಯಾಕೆಂದ್ರೆ ಜನರಿಗೆ ಭಯಮುಕ್ತ ವಾತಾವರಣ ಬೇಕು, ಹೋಗಿ ದೂರು ಕೊಡಕ್ಕೆ, ಸಾಕ್ಷಿ ಹೇಳಕ್ಕೆ. ಇಲ್ಲಿ ನೀವು ಸಾಕ್ಷಿ ಹೇಳಕ್ಕೆ ಬಿಡದೆ ಹೋದ್ರೆ ಜನ ಹೆಂಗೆ ಬಂದು ದೂರು ಕೊಡ್ತಾರೆ, ಇಲ್ಲ ಸಾಕ್ಷಿ ಹೇಳ್ತಾರೆ? ಹಾಗಾಗಿ ನೀವು ಇಲ್ಲಿ ಒಂದು ಭಯಮುಕ್ತ ವಾತಾವರಣ ಸೃಷ್ಟಿ ಮಾಡಿ ಅಂತ ಈ ಸರ್ಕಾರಕ್ಕೆ ಕೇಳ್ತಾ ಇದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಗೃಹ ಮಂತ್ರಿಗಳು ಉತ್ತರಿಸ್ಬೇಕಾಗಿದೆ ಇದಕ್ಕೆ ಇವತ್ತು. ಹಾಗಾಗಿ ಇದು ಕೊಂದವರು ಯಾರು ಅನ್ನೋ ಆಂದೋಲನ ಬರೀ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಈ ರಾಜ್ಯದ ಹೆಣ್ಣು ಮಕ್ಕಳ ಸುರಕ್ಷತೆ ಬಗ್ಗೆ ಕೂಡ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಗೃಹ ಮಂತ್ರಿಗಳು ಮತ್ತು ಇಲ್ಲಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು, ಇವರಷ್ಟು ಜನ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು. ಈಗ ಕೈಯಲ್ಲಿರುವ ಪ್ರಕರಣ ಅಂತ ಹೇಳಿದ್ರೆ ಸೌಜನ್ಯ ಪ್ರಕರಣ. ಸೊ ಇದನ್ನು ಅಕ್ಯೂಟಲ್ ಕಮಿಟಿ ರಚನೆ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ ಸರ್ಕಾರಕ್ಕೆ ಪತ್ರವನ್ನು ಕೂಡ ಬರ್ತಿದೆ. ಅದೇ ರೀತಿ ಅದನ್ನು ಮಾಡ್ತಾ ಇಲ್ಲ ಸರ್ಕಾರ. ಯಾವ ರೀತಿ ಜಾಗ್ತಾ ಇದೆ ಅಂತ ಹೇಳಿದ್ರೆ, ಇದನ್ನು CBI ಇನ್ವೆಸ್ಟಿಗೇಷನ್ ಮಾಡಿರುವಂತಹ ಕಾರಣಕ್ಕಾಗಿ ನಮಗೆ CBI ಅನ್ನು ತನಿಖೆ ಮಾಡೋಕೆ ಆಗೋದಿಲ್ಲ ಅಂತ. ಅದು ಕೂಡ ಸೌಜನ್ಯ ಕುಟುಂಬಸ್ಥರಕ್ಕೆ ಒಂದು ಯಾವುದೇ ರೀತಿಯ ಮಾಹಿತಿಯನ್ನು ಕೂಡ ಕೊಡಲಿಲ್ಲ. ಅಕ್ವಿಟಲ್ ಕಮಿಟಿ ರಚನೆ ಆದ ಬಗ್ಗೆ ಅಥವಾ CBIಗೂ ಕೂಡ ಯಾವುದೇ ರೀತಿಯ ಮಾಹಿತಿಯನ್ನು ಕೊಡಲಿಲ್ಲ. ಏನ್ ಹೇಳ್ತೀರಾ? ಅದು ಅಲ್ಲದೆ ಡಾಕ್ಟರ್ ರಶ್ಮಿ ಮತ್ತು ಡಾಕ್ಟರ್ ಆದಮ್ ಅನ್ನು CBI ಹೇಳಿದೆ ತನಿಖೆಗೆ ಒಳಪಡಿಸಬೇಕು ಅನ್ನುವಂತಹ ವಿಚಾರ, ಇದು ಯಾವುದೂ ಕೂಡ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಇಲ್ಲಿ ಏನಾಗ್ತಾ ಇದೆ, ಈ ರಾಜ್ಯ ಸರ್ಕಾರ CBIಗೆ ಕೊಡೋದು, CBI ನೀವೇ ಮಾಡಿ ಅನ್ನೋದು, ಇದೊಂಥರ ಇವರು ಆಟ ಆಡ್ತಾ ಇದ್ದಾರೆ. ಒಂದು ಕೇಸ್ ಇಟ್ಕೊಂಡು ಇವರು ಆಟ ಆಡ್ತಾ ಇದ್ರೆ ಇಲ್ಲಿ ನ್ಯಾಯ ಎಲ್ಲಿ ಸಿಗತ್ತೆ? ನಾವು ಮುಖ್ಯಮಂತ್ರಿಗಳ ಹತ್ರ ಸೌಜನ್ಯ ಕೇಸ್ನು ಅದರಲ್ಲಿ ಸ್ಪೆಸಿಫಿಕ್ ಆಗಿ ಸೌಜನ್ಯ ಕೇಸ್ ಹೊರತುಪಡಿಸಿ ಅಂತ ಆರ್ಡರ್ ಕೊಟ್ಟಿದ್ದಾರೆ ಇದರಲ್ಲಿ ಮ್ಯಾಂಡೇಟ್ ಅಲ್ಲಿ. ನಾವು ಕೇಳಿದ್ವಿ, ಇಲ್ಲ ಸೌಜನ್ಯ ಕೇಸ್ನು ಸೇರಿಸ್ಬೇಕು ಇದರಲ್ಲಿ ಅಂತ ನಾವು ಹೇಳಿದ್ದೀವಿ. ಆ ಥರ ಇರುವಾಗ ಯಾರ ಮೇಲೆ ಆರೋಪ ಇದೆ, ತನಿಖಾಧಿಕಾರಿ ಅವರಿಗೆ ಏನೋ ಪ್ರಮೋಷನ್ ಸಿಕ್ಕಿದೆ ಅಂತ ಹೇಳ್ತಾರೆ. ಆದರೆ ಇವರು ಯಾರ ಮೇಲೆ ಕ್ರಮ ತಗೋಬೇಕಿತ್ತು ಅವ್ರನ್ನ ಪ್ರಮೋಷನ್ ಕೊಟ್ರೆ, ಬಡ್ತಿ ಕೊಟ್ರೆ ಏನಿದು ವ್ಯವಸ್ಥೆ ಇದು? ಅಂದ್ರೆ ನೀವು ಕಳ್ತನ ಮಾಡ್ದವನನ್ನ ತಗೊಂಡೋಗಿ ವಿಧಾನಸೌಧದಲ್ಲಿ ಕೂರ್ಸಿದ್ರೆ ಎಂತ ಅವ್ಯವಸ್ಥೆ ಇದು? ಇದನ್ನೇ ನಾವು ಸಿಸ್ಟಮಿಕ್ ಲ್ಯಾಪ್ಸಸ್ ಅಂತ ಹೇಳ್ತಾ ಇರೋದು. ಈ ವ್ಯವಸ್ಥೆಯ ಒಳಗಿನ ಲೋಪದೋಷಗಳೇನಿವೆ ಅದನ್ನ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೀವಿ. ಆಮೇಲೆ CBI ಕೋರ್ಟ್ ಇವತ್ತು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದೆ, ನೀವು ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಅಂತ. ಅಕ್ವಿಟಲ್ ಕಮಿಟಿ ಒಂದಿದೆ, ಅದರಲ್ಲಿ ಮೆಂಬರ್ಸು ಇದ್ದಾರೆ. ಅದರಲ್ಲಿ ಒಬ್ರು ಮೆಂಬರ್ ಹೇಳ್ತಾರೆ, ಅದ್ರಲ್ಲಿ ನಾನು ಇರೋದೇ ಗೊತ್ತಿಲ್ಲ ಅಂತಾರೆ. ಈ ತರದ ಅವ್ಯವಸ್ಥೆ ಆದ್ರೆ ನಾವು ಎಲ್ಲಿಗೆ ಹೋಗ್ಬೇಕು? ಯಾರನ್ನ ಕೇಳ್ಬೇಕು? ಈ ಶಾಸಕಾಂಗದ ಮೇಲೆ ನಂಬಿಕೆ ಕಳ್ಕೊಂಡಿದ್ದಾರೆ. ಕಾರ್ಯಾಂಗದ ಬಗ್ಗೆನೂ ಹೆಚ್ಚು ಕಡಿಮೆ ನಂಬಿಕೆ ಹೋಗಿದೆ. ಯಾರು ಕೂಡ ಅಧಿಕಾರಿಗಳ ಬಗ್ಗೆ ನಂಬಿಕೆ ಇಟ್ಕೊಂಡಿಲ್ಲ ಇವಾಗ. ಇನ್ನು ನ್ಯಾಯಾಂಗದ ಬಗ್ಗೆನೂ ನಾವು ನಂಬಿಕೆ ಕಳ್ಕೊಂಡ್ರೆ
ಈ ದೇಶದಲ್ಲಿ ಪ್ರಜಾಪ್ರಭುತ್ವಕ್ಕೆ ಅರ್ಥ ಏನಿದೆ ಅನ್ನೋದು ಇವತ್ತಿನ ಪ್ರಶ್ನೆ ಆಗ್ತಾ ಇದೆ. ಜನ ದಂಗೆ ಎದ್ರೆ ಇವ್ರು ಯಾರು ಇವತ್ತು ಉಸಿರಾಡಕ್ಕೆ ಸಾಧ್ಯ ಇಲ್ಲ, ಯಾರು ಕೂಡ. ಜನ ಇವ್ರ ವಿರುದ್ಧ ಹೋದ್ರೆ ಇವ್ರು ಯಾರು ಕೂಡ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತು ಜನರ ಹತ್ರ ನಾವು ಸಹಿ ಸಂಗ್ರಹ ಚಳುವಳಿ ಮಾಡ್ತಾ ಇದ್ದೀವಿ. ಮುಂದೆನೂ ಕೂಡ ನಾವು ಜನರ ಹತ್ರನೇ ಹೋಗ್ತೀವಿ. ಬಟ್ ನಾವು ಖಂಡಿತ ಇದನ್ನ ತಾರ್ಕಿಕ ಅಂತ್ಯಕ್ಕೆ ಮುಟ್ಸೋ ತನಕ ನಾವು ಇದನ್ನ ಬಿಡೋದಿಲ್ಲ. ಇದನ್ನ ನಾನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ 1985 ಇಂದ ಹೋರಾಟ ನಡೀತಾನೆ ಇದೆ. ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಈ ರೀತಿಯ ಹೋರಾಟ ನಡೀತಾನೆ ಇದೆ. ಸಿ ರಿಪೋರ್ಟ್ ಆಗಿ ಬಿದ್ದಿದೆ ಆ ನೇಮಾವತನ ಪ್ರಕರಣ ಕೂಡ. ಸೊ SIT ಕೂಡ ರಚನೆ ಮಾಡಿದ್ರು SIT ಹೋರಾಟಗಾರರನ್ನು ಬಂಧಿಸೋಕೆ ಹೊರಟಿದೆ. ಹೀಗಿರ್ಬೇಕಾದ್ರೆ ಇಲ್ಲಿ ತಾರ್ಕಿಕ ಅಂತ್ಯ ಸಿಗೋಕೆ ಸಾಧ್ಯನಾ ಅಂತೇಳಿ. ಫಾರ್ ಎಕ್ಸಾಂಪಲ್, ನೀವೇ ಹೋದಾಗ ಹೇಳಿರುವಂತದ್ದು, ಮುಖ್ಯಮಂತ್ರಿಯವರು ನೀವೇ ಹೇಳಿದಾಗೆ ಇದು ಬರೀ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತೇಳಿ. ಸೊ ಎಷ್ಟೇ ಪತ್ರ ಮಹಿಳಾ ಆಯೋಗ ಬರೆದ್ರು ಇದಕ್ಕೆ ಇನ್ವೆಸ್ಟಿಗೇಷನ್ ಸರಿಯಾಗಿ ನಡೆಯುತ್ತೆ ಅನ್ನುವಂತ ಭರವಸೆ ಇದೆಯಾ? ಈಗ ಮುಖ್ಯಮಂತ್ರಿಗಳು ಮೊದಲು ಆ ಥರ ಮಾತಾಡಿದ್ರು, ನಿಜ ಅದು. ಬಟ್ ನಾವು ಅವ್ರು ಎಷ್ಟೇ ಏನೇ ಹೇಳಿದ್ರು ನಾವು ಪಟ್ಟು ಬಿಡ್ದಂಗೆ ಅರ್ಧ ಗಂಟೆ ಕೂತು ಅವರಿಗೆ ಮಾತಾಡಿದ್ವಿ. ಅವ್ರಿಗೇನೇ ಹೇಳಿದ್ರು ನಾವು ಅಷ್ಟೇ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಕೊನೆಗೆ ಆಯ್ತಮ್ಮ ನಾನು ಆಯ್ತರಮ್ಮ SIT ಹತ್ರ ಮಾತಾಡ್ತೀನಿ. SIT ಫಸ್ಟ್ ಏನಂದ್ರು ನಾನು SITಗೆ ನಾನು ಇಂಟರ್ಫಿಯರ್ ಆಗಲ್ಲ ಅಂತಂದ್ರು. ಕೊನೆ ಮಾತು ಅವ್ರು ಆಡಿದ್ದು, ಇಲ್ಲ ನಾನು SIT ಹತ್ರ ಮಾತಾಡ್ಬಿಟ್ಟು ನಾನು ಅದಕ್ಕೆ ಅವರಿಗೆ ಸಮಗ್ರವಾಗಿ ತನಿಖೆ ಮಾಡೋಕ್ಕೆ ಹೇಳ್ತೀನಿ ಅಂತ ಅಂದರು. ಮತ್ತು SIT ಮುಂದುವರ್ಸೋಕ್ಕೂ ಕೂಡ, ಇಲ್ಲಾಂದ್ರೆ ಆಗಲೇ ಮುಚ್ತಿದ್ರು, ಕ್ಲೋಸ್ ಮಾಡ್ತಿದ್ರು ಅದನ್ನು. ಇವಾಗ SITನ ಮುಂದುವರ್ಸೋಕ್ಕೂ ಕೂಡ ನಮ್ಮ ಹೋರಾಟಗಳೇನೆ ಕಾರಣ. ಒಂದು. ಎರಡನೇದು, ನೀವು ಹೇಳಿದ್ರಿ ಹೋರಾಟಗಾರರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಅಂತ. ನಿಜ. ಯಾಕೆಂದರೆ ಅವಾಗ SIT ಮೇಲೆ ಎಂತೆಂಥ ಪ್ರೆಷರ್ ಇತ್ತು ಮತ್ತು SIT ಒಳಗೆ ಎಂತೆಂಥ ಕ್ರಿಮಿಗಳಿದ್ವು ನಮ್ಮೆಲ್ಲರಿಗೂ ಗೊತ್ತಿರೋ ಅಂಥ ವಿಷಯನೇ. ಬಟ್ ಈಗ SIT ಅಧಿಕಾರಿಗಳಿಗೆ ತಮ್ಮ ತಪ್ಪುಗಳು ಅರಿವಾಗಿದೆ. ಇವತ್ತು ನಿನ್ನೆ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದ್ದಾರೆ SIT ಅಧಿಕಾರಿಗಳು, ನಾವು ಅವರನ್ನು ಅರೆಸ್ಟ್ ಮಾಡೋದಿಲ್ಲ ಅಂತ. ಸೊ ಅಲ್ಲಿಗೆ ಒಂದು ಮಟ್ಟಕ್ಕೆ ಅವರು ಹಿಂದಕ್ಕೆ ಹೋಗಿದ್ದಾರೆ ಅಂತ ಅರ್ಥ. ನಮ್ಮ ಆಶಯ ಏನು ಅಂತಂದರೆ, SIT ಹಾಸನದಲ್ಲಿ ಹೇಗೆ ಕೆಲಸ ಮಾಡ್ತು, ಹಾಸನದಲ್ಲಿ ಒಂದು ಪ್ರಕರಣ, ಒಬ್ಬ ಪ್ರಜ್ವಲ್ಗೆ ಸಂಬಂಧಪಟ್ಟಿರೋ ಪ್ರಕರಣದಲ್ಲಿ SITನವ್ರು ಏನು ಮಾಡಿದ್ರು ಅಂದರೆ, ಒಂದು ಓಪನ್ ಆಗಿ ಒಂದು ಪಬ್ಲಿಕ್ಕಿಗೆ ಒಂದು ಕಾನ್ಫಿಡೆನ್ಸ್ ಬರತಕ್ಕಂತಹ ಒಂದು ಇದು ಕೊಟ್ಟರು, ಒಂದು ಭರವಸೆನ ಕೊಟ್ಟರು. ಅಂದರೆ ನೀವು ಬನ್ನಿ, ನೀವು ಓಪನ್ ಆಗಿ ನಮ್ಮ ಹತ್ರ ಮಾತಾಡಿ, ಈ ಥರ ಫೋನನ್ನು ನಿಮ್ಗೆ ಅರೇಂಜ್ ಮಾಡ್ತೀವಿ, ನಮ್ಮ ಹತ್ರ ಹೇಳಿ, ನಾವು ನಿಮಗೆ ಭರವಸೆ ಕೊಡ್ತೀವಿ, ನಿಮಗೆ ಕಾನ್ಫಿಡೆನ್ಸ್ ಕೊಡ್ತೀವಿ, ನೀವು ಯಾವುದೇ ರೀತಿ ನಿಮಗೆ ಒಂದು ತೊಂದರೆ ಆಗೋದಿಲ್ಲ ಅಂತ ಹೇಳಿ ಅಲ್ಲಿ ಬರ್ತಕ್ಕಂತಹ ಒಬ್ಬ ವಿಕ್ಟಿಮ್ಸಿಗೆ ಅವರು ಒಂದು ಭರವಸೆನ ಕೊಟ್ಟರು. ಅಂಥ ಒಂದು ಚೌಕಟ್ಟಿನಲ್ಲಿ ಇವತ್ತು ನಮ್ಮ SIT ಕೆಲಸ ಮಾಡಬೇಕಾಗಿದೆ. ಧರ್ಮಸ್ಥಳದ ಪ್ರಕರಣದಲ್ಲಿ ನೊಂದ ಮತ್ತೆ ಅದರ ಕುಟುಂಬದವ್ರನ್ನ ನೀವು ಬನ್ನಿ, ನೀವು ಇದನ್ನ ಕೊಡಿ, ನಮಗೆ ಕೊಡಿ, ನಾವಿದ್ದೀವಿ ನಿಮ್ಮ ಜೊತೆಗೆ, ನೊಂದಂತಹ ಎಲ್ಲ ಕುಟುಂಬದ ಜೊತೆಗೆ ನಾವಿದ್ದೀವಿ ಅನ್ನೋಂತಹ ಒಂದು ಭರವಸೆನ ಕೊಡಬೇಕು ಅನ್ನೋಂತಹ ಒಂದು ಒತ್ತಾಯವನ್ನು ಕೂಡ ನಾವು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮಲ್ಲಿ ಲಾಯರ್ಸ್ ಎಲ್ಲ ಇದ್ದಾರೆ. ಇದನ್ನು ನಾವು ಮುಖ್ಯಮಂತ್ರಿಗಳ ಗಮನಕ್ಕೂ ತಂದ್ವಿ. ಬರೀ ಅದು ಆ ಪ್ರಕರಣಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಅದರ ಒಂದು ಚೌಕಟ್ಟಿನಲ್ಲೇ ಇವತ್ತಿಗೂ ಕೂಡ ಇದೆ. ಏನಂತ ಹೇಳಿದ್ರೆ, 20 ವರ್ಷದಿಂದ ಹಿಂದೆ ನಡೆದಿರ್ತಕ್ಕಂತಹ ಪ್ರಕರಣಗಳನ್ನು, ಯಾವುದೇ ಅದು ಸಾವಾಗಿರ್ಬೋದು, ನೋವಾಗಿರ್ಬೋದು, ಕೊಲೆ ಆಗಿರ್ಬೋದು, ಅಂತಹ ಹೆಣ್ಮಕ್ಳ ಪ್ರಕರಣಗಳು ಕೂಡ SIT ಕೈಗೆತ್ಕೊಳ್ಬೇಕು ಅನ್ನೋದನ್ನ ನಾವು ಮುಖ್ಯಮಂತ್ರಿಯವರಿಗೂ ಮಾರ್ಕ್ ಮಾಡಿ ತೋರಿಸಿದ್ದೀವಿ ಅದರಲ್ಲಿರುವಂಥದ್ದು. ಆಮೇಲೆ ನಾವು ಎಲ್ಲ ಮಾಧ್ಯಮದವರಿಗೂ ಹೇಳ್ತಾ ಇದ್ದೀವಿ ಇದನ್ನ. ಜೊತೆಗೆ ನೀವು ಯಾವುದೇ ಒಂದು ಲಾಯರ್ಸನ್ನು ವಿಚಾರಿಸಿ ಇದನ್ನು ತಗೊಂಡು ನೋಡಿ, ಅದರಲ್ಲಿ 20 ವರ್ಷದಿಂದ ಬಂದಿರತಕ್ಕಂಥ ಪ್ರಕರಣಗಳನ್ನು ಕೂಡ SIT ಕೈಗೆತ್ಕೊಳ್ಬೇಕು ಅಂತ ಇದೆ. ಬಟ್ ಅದನ್ನ ಮರೆ ಮಾಚ್ಬಿಟ್ಟು ಬರೀ ಈ ಕೇಸ್ಗೆ ಮಾತ್ರ ಅವರು ಗಮನ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಆ ಫ್ರೇಮ್ವರ್ಕ್ ಇರೋದಕ್ಕೇ ನಾವು ಅದನ್ನ ಇಟ್ಕೊಂಡೇ ಲೀಗಲ್ ಆಗಿ ಇವತ್ತು ಫೈಟ್ ಮಾಡ್ತಾ ಇದ್ದೀವಿ. ಇದನ್ನ ನಾವು ಜನಜಾಗೃತಿಯಾಗಿ ಮುಂದೆ ತಗೊಂಡು ಹೋಗ್ತೀವಿ. ವ್ಯವಸ್ಥಿತವಾಗಿ ಏನೇನು ಅನ್ಯಾಯಗಳು ನಡೀತೋ, ವೈದ್ಯಕೀಯ ಪರೀಕ್ಷೆ ಸಂಬಂಧಪಟ್ಟಿರತಕ್ಕಂಥದ್ದಾಗ್ಬೋದು, ಅಥವಾ ಈ ಬಂದಿರೋ ಹೆಣಗಳನ್ನು ಹಾಗೆ ಹೂತಿರ್ತಕ್ಕಂಥದ್ದಾಗಿರ್ಬೋದು, ಒಂದೇ ದಿನದಲ್ಲೇ ತಗೊಂಡೋಗಿ ಶವಗಳನ್ನು ಮಣ್ಣು ಮಾಡಿರ್ತಕ್ಕಂಥದ್ದಾಗ್ಬೋದು, ಪಂಚಾಯತಿದಲ್ಲಿ ರೆಕಾರ್ಡ್ಸ್ ಸಿಗದೇ ಇರೋಂಥದ್ದಾಗ್ಬೋದು, ಇಂತಹ ವ್ಯವಸ್ಥಿತವಾಗಿ ನಡೆದಿರ್ತಕ್ಕಂತಹ ತಪ್ಪುಗಳನ್ನು ಕಂಡುಹಿಡಿಬೇಕು. ಮತ್ತೆ ಯಾರು ಕೊಂದವರು ಯಾರು ಅನ್ನೋದು ಬೆಳಕಿಗೆ ಬರಬೇಕು ಅನ್ನೋಂಥದ್ದು ನಮ್ಮ ಹೋರಾಟದ ಪ್ರಥಮ ಉದ್ದೇಶ. ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣಗಳು ಏನಾಗಿದೆ, ವೇದವಲ್ಲಿ ಇರ್ಬೋದು, ಪದ್ಮಲತಾ ಇರ್ಬೋದು,
ಯಮುನಾ ಇರ್ಬೋದು, ಸೌಜನ್ಯ ಇರ್ಬೋದು, ಪ್ರತಿಯೊಂದು ವಿಚಾರಕ್ಕೂ ನ್ಯಾಯ ಸಿಗಬೇಕು. ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕು. ಅಲ್ಲಿವರೆಗೆ ನಿರಂತರವಾಗಿ ನಾವು ಮಹಿಳಾ ಶಕ್ತಿ ಒಟ್ಟಾಗಿ ಹೋರಾಟ ಮಾಡ್ತೇವೆ ಅಂತ ಹೇಳ್ತಾ ಇದ್ದೇವೆ. ಕೊಂದವರು ಯಾರು ಅನ್ನುವಂಥದ್ದು ಒಂದು ಆಂದೋಲನ, ಇದೊಂದು ಸಂಘಟನೆ ಅಲ್ಲ, ಅಥವಾ ಒಂದು ತಂಡ ಅಲ್ಲ, ಅಥವಾ ಒಂದು ಸಂಸ್ಥೆ ಅಲ್ಲ. ಆಂದೋಲನ ಆರಂಭ ಆದ ಸಂದರ್ಭದಲ್ಲೇ ನಾವು ಒಂದು ಘೋಷಣೆಯನ್ನು ಮಾಡಿದ್ವಿ, ನೊಂದವರ ಜೊತೆಗೆ ನೀವು ನಾವು ಅನ್ನುವಂಥದ್ದು. ಕೊಂದವರು ಯಾರು ಅಥವಾ ಇಲ್ಲಿ ಏನ್ ಆಗಿದೆ 20 ವರ್ಷಗಳಿಂದ ಅನಾಚಾರ ಧರ್ಮಸ್ಥಳದಲ್ಲಿ, ಅದರ ಬಗ್ಗೆ ತನಿಖೆ ಆಗ್ಬೇಕು, ಬರೀ ಚಿನ್ನಯ್ಯನ ಪ್ರಕರಣಕ್ಕೆ ಅಲ್ಲ ಅನ್ನುವಂತ ವಿಚಾರದಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆಯನ್ನು ಪತ್ರ ಕೂಡ ಬರೆಯುತ್ತಾರೆ. ಇದನ್ನು ಇವರು ಲೆಫ್ಟಿಸ್ಟ್ ಅನ್ನುವಂಥದ್ರಲ್ಲಿ ಬಿಂಬಿಸ್ತವೆ ಕೆಲವೊಂದು ಮಾಧ್ಯಮಗಳು. ಈ ಮಹಿಳೆಯನ್ನು ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಮೊದಲನೇದು, ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಪತ್ರ ಬರೆದ್ರೆ ಅದು ಮಾಧ್ಯಮದವರಿಗೆ ಯಾಕೆ ಸುದ್ದಿ ಆಗತ್ತೆ ಅನ್ನೋದು ನಮಗೆ ಇದುವರೆಗೆ ಅರ್ಥ ಆಗಿಲ್ಲ. ಯಾಕಂದ್ರೆ SIT ರಚನೆ ಆಗಿದ್ದೇ ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರದ ಮೇಲೆ. ಮಹಿಳಾ ಆಯೋಗದ ಅಧ್ಯಕ್ಷರು ಬರೆದಂಥ ಪತ್ರವನ್ನು ಆಧರಿಸಿ ನಾವು SITಯನ್ನು ರಚನೆ ಮಾಡಿದ್ದೇವೆ ಅಂತಲೇ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದರು. ಆ ಥರದ ಒಂದು ಹಿನ್ನೆಲೆಯಿಂದ ರಚನೆ ಆದಂಥ SIT ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಮಹಿಳಾ ಆಯೋಗದ ಅಧ್ಯಕ್ಷರು ಒಂದು ಸ್ಪಷ್ಟೀಕರಣವನ್ನು ಕೇಳಿ ಪತ್ರ ಬರೆದ್ರೆ ಸಮಗ್ರ ತನಿಖೆ ಆಗೋದು ಬೇಕಿಲ್ವಾ ಹಾಗಾದ್ರೆ ಮಾಧ್ಯಮಗಳಿಗೆ? ನಮಗಿರುವಂಥ ಪ್ರಶ್ನೆ ಇದು. ಯಾಕೆ ಹಾಗಾದ್ರೆ ಸಮಗ್ರ ತನಿಖೆ ಆಗಬಾರ್ದು? ಯಾಕೆ ಕೆಲವು ಮಾಧ್ಯಮಗಳು ಎಲ್ಲ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ಸಮಗ್ರ ತನಿಖೆಯನ್ನು ತಡಿಲಿಕ್ಕೆ ಯಾಕೆ ಪ್ರಯತ್ನ ಮಾಡ್ತಾ ಇದ್ದಾರೆ? ಅವರಿಗೆ ತನಿಖೆ ಯಾಕೆ ಬೇಡ? ಅದ್ರ ಹಿಂದೆ ಅವ್ರ ಉದ್ದೇಶ ಏನಿದೆ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ಬೇಕೆ ಹೊರತು ಮಹಿಳಾ ಆಯೋಗದ ಅಧ್ಯಕ್ಷೆ ಅವ್ರದ ಅನ್ನೋ ಚರ್ಚೆ ಆಗಬಾರ್ದು. ಮಹಿಳಾ ಆಯೋಗದ ಅಧ್ಯಕ್ಷೆ ಅವರೊಂದು ಪದದಲ್ಲಿದ್ದಾರೆ, ಒಂದು ಸ್ಥಾನದಲ್ಲಿದ್ದಾರೆ. ಆ ಸ್ಥಾನ ಈ ರಾಜ್ಯದ ಎಲ್ಲ ಹೆಣ್ಣು ಮಕ್ಕಳ ಪರವಾಗಿ ಧ್ವನಿ ಎತ್ತಬೇಕಾದಂಥ ಸ್ಥಾನ. ಅದು ಅವರಿಗೆ ಆ ಜವಾಬ್ದಾರಿಯನ್ನ ಈ ರಾಜ್ಯದ ಕಾನೂನು ಅವರಿಗೆ ಕೊಟ್ಟಿದೆ ಅಂದಮೇಲೆ, ಈ ರಾಜ್ಯದ ಆಡಳಿತ ವ್ಯವಸ್ಥೆ ಕೊಟ್ಟಿದೆ ಅಂದಮೇಲೆ ಅವರು ತಮ್ಮ ಕರ್ತವ್ಯ ಏನಿದೆಯೋ ಅದನ್ನ ಅವ್ರು ಮಾಡ್ತಾರೆ. ಅವರ ಚಿಂತನೆ ಮಹಿಳಾ ಪರವಾದಂಥ ಚಿಂತನೆ ಅಷ್ಟೇ. ಅದು ಅದಾ ಅನ್ನೋದು ಪ್ರಶ್ನೆನೇ ಬರಲ್ಲ ಇಲ್ಲಿ. ಅದು ಮಹಿಳಾ ಪರವಾದಂಥ ಚಿಂತನೆ. ಆದ್ರೆ ನಮಗೊಂದು ಪ್ರಶ್ನೆ ಬರುತ್ತೆ, ಸಮಗ್ರ ತನಿಖೆ ಮಾಡಿ ಯಾಕೆ ಮಾಡ್ತಾ ಇಲ್ಲ ಅಥವಾ ಮಾಡಿದ್ರಾ ಇಲ್ವಾ ಅಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಕೇಳಿದ ಕೂಡಲೇ ಅದ್ರ ಬಗ್ಗೆ ಚರ್ಚೆ ಎತ್ತುವಂಥ ಮಾಧ್ಯಮಗಳಿಗೆ ಸಮಗ್ರ ತನಿಖೆ ಯಾಕೆ ಆಗಬಾರ್ದು? ಯಾವ ವಿಚಾರವನ್ನು ಮುಚ್ಚಿಡ್ಲಿಕ್ಕೆ ಅವ್ರು ಹೊರಟಿದ್ದಾರೆ? ಯಾತಕ್ಕಾಗಿ ಆ ವಿಚಾರದ ಬಗ್ಗೆ ಆಳವಾದಂಥ ತನಿಖೆ ನಡೆದ್ರೆ ಇವ್ರಿಗೆ ಸಮಸ್ಯೆ ಆಗತ್ತೆ? ಇವ್ರು ಹಾಗಾದ್ರೆ ಯಾರ ಪರವಾಗಿದ್ದಾರೆ? ಯಾಕೆ ಇವರು ಮಹಿಳೆಯರ ಪರವಾಗಿಲ್ಲ? ಈ ಪ್ರಶ್ನೆಯನ್ನ ನಾವು ಅವ್ರನ್ನ ಕೇಳ್ತಾ ಇದೀವಿ. ಈ ರಾಜ್ಯದ ಮಾಧ್ಯಮಗಳು ಯಾರು ಮಹಿಳಾ ಆಯೋಗದ ಅಧ್ಯಕ್ಷರ ಮೇಲೆ ದಾಳಿ ಮಾಡ್ತಾ ಇದಾರೋ ಅವರು ಈ ರಾಜ್ಯದ ಮಹಿಳೆಯರಿಗೆ ಉತ್ತರದಾಯಿಗಳು. ಅವ್ರ ಉತ್ತರ ಕೊಡಬೇಕು. ಯಾಕೆ ಅವರು ಮಹಿಳೆಯರ ಪರವಾಗಿಲ್ಲ? ಯಾಕೆ ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣಗಳ ತನಿಖೆ ನಡೆಯೋದು ಅವರಿಗೆ ಬೇಕಾಗಿಲ್ಲ? ಯಾಕೆ ಅನ್ನುವಂಥ ಪ್ರಶ್ನೆನ ನಾವು ಅವ್ರನ್ನ ಕೇಳ್ತಾ ಇದೀವಿ. ಸರ್ಕಾರದ ಆದೇಶ ಹೇಳುತ್ತೆ SIT ರಚನೆ ಮಾಡುವಾಗ ಕಳೆದ 20 ವರ್ಷಗಳಲ್ಲಿ ರಾಜ್ಯದ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಮತ್ತು ದಾಖಲಾಗಲಿರುವ ಎಲ್ಲ ಪ್ರಕರಣಗಳನ್ನು, ಮಹಿಳೆಯರ ನಾಪತ್ತೆ, ಮಹಿಳೆಯರ ಅಪಹರಣ, ಅತ್ಯಾಚಾರ, ಕೊಲೆ ಅಥವಾ ಯಾವುದೇ ಪ್ರಕರಣ ಆಗಿರಬಹುದು ಅಂತ ಮಹಿಳಾ ಆಯೋಗದ ಅಧ್ಯಕ್ಷರ ಪತ್ರ ಹೇಳುತ್ತೆ. ಸೊ ಆ ಎಲ್ಲ ಪ್ರಕರಣಗಳನ್ನು ಈ ವಿಶೇಷ ತನಿಖಾ ತಂಡ ತನಿಖೆ ಮಾಡಬೇಕು, ಸಮಗ್ರವಾದಂಥ ತನಿಖೆ ಮಾಡಬೇಕು ಅಂಥೇಳಿ ಆದೇಶ ಹೇಳುತ್ತೆ. ನಾವು ಬೇರೆ ಹೊಸತೇನನ್ನು ಕೇಳ್ತಾ ಇಲ್ಲ. ಏನನ್ನ ನಿಮ್ಮ ರಚನೆಯ ಆದೇಶ ಹೇಳಿದೆಯೋ ಆದೇಶಕ್ಕೆ ಬದ್ಧರಾಗಿರಿ. ಏನನ್ನ ನೀವು ಮಾಡಬೇಕಾಗಿದೆ ಅನ್ನೋ ಕಾರಣಕ್ಕಾಗಿ SIT ರಚನೆ ಆಗಿದೆಯೋ ಆ ಕೆಲಸವನ್ನು ನೀವು ಸರಿಯಾದಂಥ ರೀತಿಯಲ್ಲಿ ಮಾಡಿ, ಕರ್ತವ್ಯ ನಿಷ್ಠತೆಯನ್ನು ಪ್ರದರ್ಶನ ಮಾಡಿ ಅನ್ನೋದನ್ನ ನಾವು ಕೇಳ್ತಾ ಇದ್ದೀವಿ. ಸೊ ಇದಿಷ್ಟು ಮಹಿಳಾ ಸಂಘಟನೆ ಕೊಂದವರು ಯಾರು ಅನ್ನುವಂತಹ ಟೀಮ್ ಕೂಡ ಬಂದು ಹೇಳಿರುವಂಥದ್ದು. ಖಂಡಿತವಾಗ್ಲೂ SIT ಅವರೇ ಅಫಿಡವಿಟ್ ಅನ್ನು ಕೂಡ ಹಾಕಿದ್ದಾರೆ ಅಂತ ಹೇಳಿದ್ರೆ ಇವರನ್ನು ನಾವು ಅರೆಸ್ಟ್ ಮಾಡೋದಿಲ್ಲ. ಗಿರೀಶ್ ಮಟ್ಟಣ್ಣವರಾಗಿರ್ಬೋದು, ಮಹೇಶ್ ತಿಮ್ಮರೋಡಿ ಆಗಿರ್ಬೋದು, ವಿಠಲ್ ಗೌಡ್ರು ಆಗಿರ್ಬೋದು, ಅದೇ ರೀತಿ ಜಯಂತಿ ಅವರಾಗಿರ್ಬೋದು, ಇವರನ್ನು ನಾನು ಯಾವುದೇ ಕಾರಣಕ್ಕೂ ಅರೆಸ್ಟ್ ಮಾಡೋದಿಲ್ಲ ಅನ್ನುವಂತಹ ವಿಚಾರದಲ್ಲಿ ಅಫಿಡವಿಟ್ ಹಾಕಿದೆ ಅಂತ ಹೇಳಿದ್ರೆ ಒಂದು ಸಲ ಈ ಮಾಧ್ಯಮಗಳು ಕೂಡ ಗಮನಿಸಬೇಕು ಯಾವ ರೀತಿ ಅಂತ ಹೇಳಿದ್ರೆ, ಹಾಗಾದ್ರೆ ಉದ್ದೇಶ ಏನಿತ್ತು, ಯಾಕೆ ನೀವು ಬಂದಿದ್ದ, ಒಂದು ವೇಳೆ ತನಿಖೆಗೆ ಹಾಜರಾಗದೇ ಇದ್ದಲ್ಲಿ ಬಂಧಿಸ್ತೀವಿ ಅನ್ನುವಂತ ವಿಚಾರದಲ್ಲಿ ಬರೆದ್ರು ಅನ್ನುವಂಥದ್ದು. ಸೊ ಎಲ್ಲದಕ್ಕೂ ಉತ್ತರ ಸಿಗ್ಬೇಕಾಗಿದೆ. ಸಿಗದೆ ಖಂಡಿತವಾಗ್ಲೂ ಬಿಡೋದಿಲ್ಲ. ಸಮಗ್ರ ತನಿಖೆ ಧರ್ಮಸ್ಥಳದಲ್ಲಿ ಆಗಲೇಬೇಕು ಅನ್ನುವಂತಹ ವಿಚಾರದಲ್ಲೂ ಕೂಡ ಈ ಮಹಿಳಾ ಟೀಮ್ ಕೂಡ ಹೇಳ್ತಾ ಇರುವಂತದ್ದು.